ಅದು ನಗರದ ಮುಖ್ಯ ರಸ್ತೆ. ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಇದೀಗ ಆ ರಸ್ತೆಯಲ್ಲಿ ಕಂದಕವೊಂದು ಸೃಷ್ಟಿಯಾಗಿದ್ದು ವಾಹನ ಸವಾರರು ಜೀವ ಭಯದಲ್ಲೇ ಸಂಚರಿಸುತ್ತಿದ್ದಾರೆ. ಹಾಗಿದ್ರೆ ಯಾವುದು ಆ ರಸ್ತೆ ಅಂತೀರಾ? ಈ ಸ್ಟೋರಿ ನೋಡಿ. ನಿಟ್ಟುವಳ್ಳಿ ರಸ್ತೆಯ 33ನೇ ವಾರ್ಡಿನಲ್ಲಿ ಗುಂಡಿಯೋಗ. ಜೀವ ಭಯದಲ್ಲೇ ಸಂಚರಿಸುತ್ತಿರುವ ಪ್ರಯಾಣಿಕರು. ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ರಸ್ತೆ ಮಧ್ಯೆ ಬಿದ್ದಿರುವ ಆಳವಾದ ಗುಂಡಿಯನ್ನ ಕಂಡು ಜೀವ ಭಯದಲ್ಲೇ ಸಂಚರಿಸುತ್ತಿರುವ ಪ್ರಯಾಣಿಕರು. ರಸ್ತೆಯಲ್ಲಿರುವ ಗುಂಡಿಯನ್ನ ದುರಸ್ತಿಗೊಳಿಸುವಂತೆ ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಕಾರ್ಯಕರ್ತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ನಿಟ್ಟುವಳ್ಳಿ ರಸ್ತೆಯ 33ನೇ ವಾರ್ಡಿನಲ್ಲಿ. ಹೌದು, ಕಳೆದ 2 ತಿಂಗಳಿಂದ ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ. ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಮೂಲಕ ಎಸ್ಎಸ್ ಹೈಟೆಕ್ ಆಸ್ಪತ್ರೆಗೆ ತೆರಳುವವರು ಇದೇ ರಸ್ತೆಯಿಂದ ತೆರಳಬೇಕು. ಹಾಗಾಗಿ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಚಲಿಸುತ್ತಾರೆ. ಈ ರಸ್ತೆಯಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಓಡಾಡಲು ತೊಂದರೆಯಾಗುತ್ತಿದೆ. ಅಲ್ಲದೆ ಇದು ಮುಖ್ಯ ರಸ್ತೆ ಆಗಿರುವುದರಿಂದ ಈ ಮಾರ್ಗವಾಗಿ ಹಲವಾರು ಕಡೆ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಇದೀಗ ಆಳವಾದ ಗುಂಡಿ ಬಿದ್ದಿರುವುದರಿಂದ ಶಾಲಾ ಮಕ್ಕಳಿಗೆ, ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡಿದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಾಣ ಕುರುಡುತನ ತೋರುತ್ತಿದ್ದು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈ ರಸ್ತೆಯಲ್ಲಿ ಹಲವಾರು ಪ್ರಯಾಣಿಕರಿಗೆ ಅಪಘಾತ ಉಂಟಾಗಿದೆ. ಇನ್ನು ಚೆನ್ನಾಗಿರುವ ರಸ್ತೆ ದುರಸ್ತಿ ಮಾಡಲು ಹೊರಟಿರುವ ಅಧಿಕಾರಿಗಳು ಮೊದಲು ಗುಂಡಿ ಬಿದ್ದಿರುವ ರಸ್ತೆಗಳ ಕಡೆ ಗಮನ ಹರಿಸಿ ಕೂಡಲೇ ಈ ರಸ್ತೆಯನ್ನ ಸರಿಪಡಿಸುವಂತೆ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮೂಲಕ ಆಕ್ರೋಶ ಹೊರಹಾಕಿದರು. ದಾವಣಗೆರೆ ನಿಟ್ಟುವಳ್ಳಿ ರಸ್ತೆ ಎಸ್ಎಸ್ ಹಾಸ್ಪಿಟಲ್ಗೆ ಹೋಗೋ ಮುಖ್ಯ ರಸ್ತೆಯಲ್ಲಿ ಗುಂಡಿ ಬಿದ್ದು ಕಳೆದ 20 ದಿನಗಳಿಂದ ಗುಂಡಿ ಬಿದ್ದರೂ ಕೂಡ ಇಲ್ಲಿಯ ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಅಧಿಕಾರಿಗಳಾಗಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ದಿನ ಬೆಳಕಂದ್ರೆ ಅವರು ಅಡ್ಡಾಡ್ತಿದ್ದಾರೆ, ಅವ್ರು ನೋಡ್ತಾನೆ ಇದ್ದಾರೆ. ಅವ್ರು ಕಣ್ಣಿಗೆ ಕಂಡ್ರೂ ಕೂಡ ಕಣ್ಣಿಗೆ ಕಾಣದೇ ಕುರುಡುತನದಲ್ಲಿ, ಜಾಣತನದಲ್ಲಿ ವರ್ತಿಸ್ತಿದ್ದಾರೆ. ದಿನನಿತ್ಯ ಇಲ್ಲಿ ನೂರಾರು ವೆಹಿಕಲ್ ಅಡ್ಡಾಡ್ತವೆ, ಶಾಲಾ ಮಕ್ಕಳು ಅಡ್ಡಾಡ್ತಾರೆ, ಸಾರ್ವಜನಿಕರು ಅಡ್ಡಾಡ್ತಾ ಇದ್ದಾರೆ. ಇಲ್ಲಿ ತೊಂದರೆ 3 ರೋಡ್ಗಳಿಗೂ ಸೇರ್ತವೆ. ನಿಟ್ಟುವಳ್ಳಿ ಮುಖ್ಯ ರಸ್ತೆ ಸರಸ್ವತಿ ನಗರಕ್ಕೆ ಹೋಗಲಿಕ್ಕೆ ಮತ್ತು ನಿಟ್ಟುವಳ್ಳಿ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಲಿಕ್ಕೆ ಟಚ್ ಆಗುತ್ತೆ, ಹೈಟೆಕ್ ಹಾಸ್ಪಿಟ್ಲಿಗೆ ಹೋಗೋ ರೋಡಿಗೆ ಟಚ್ ಆಗುತ್ತೆ. ಈ 3 ಭಾಗದ ಸೆಂಟ್ರಲ್ಲಿ ಗುಂಡಿ ಬಿದ್ದಿದೆ. ಇದನ್ನು ಕಂಡರೂ ಕೂಡ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಲ್ಲಿ ಎಷ್ಟೋ ಜನ ಸ್ಥಳೀಯರು ಹೇಳದಂಗೆ ದಿನನಿತ್ಯ ವೆಹಿಕಲಲ್ಲಿ ಅಡ್ಡಾಡೋ ಯಜಮಾನರಾಗಿರ್ಬೋದು, ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಹೋಗೋರು ಬಿದ್ದಿದ್ದಾರಂತೆ. ಬಿದ್ದು ಕೈಕಾಲೆಲ್ಲ ಪೆಟ್ಟು ಮಾಡ್ಕೊಂಡ್ರು ಕೂಡ ಇದು ನಿರ್ಲಕ್ಷ್ಯ ವಹಿಸಿದ್ದಾರೆ. ನಾನು ನಿನ್ನೆ ಕೂಡ ಇದು ಮಹಾನಗರ ಪಾಲಿಕೆ ಸದಸ್ಯರ ಗಮನಕ್ಕೆ ತಂದಿದ್ದೀನಿ. ತಂದರೂ ಕೂಡ ಅವರು ಕುರುಡುತನದಲ್ಲಿ ವರ್ತಿಸ್ತಿದ್ದಾರೆ. ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಿದ್ದಾರೆ. ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ ಅವರು. ಈಗ ಎಷ್ಟೋ ರೋಡ್ಗಳು ಚೆನ್ನಾಗಿದ್ದಾವೆ, ಅಂಥ ರೋಡ್ಗಳನ್ನು ಕಿತ್ತು ಕೋಟ್ಯಾಂತರ ರೂಪಾಯಿ ಗಂಟಲೆ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿದ್ದಿರೋ ಗುಂಡಿಗಳನ್ನು ಸರಿಪಡಿಸೋಕ್ಕಾಗ್ತಿಲ್ಲ. ಇದು ಇಲ್ಲಿ ಎಷ್ಟೋ ಜನಗಳಿಗೆ, ಸಾರ್ವಜನಿಕರಿಗೆ ದಿನನಿತ್ಯ ಗೋಳು. ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡಿದರೂ ಕೂಡ ಇತ್ತ ತಲೆ ಹಾಕುತ್ತಿಲ್ಲ ಎಂದು ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ರಸ್ತೆಯಲ್ಲಿರುವ ಆಳವಾದ ಗುಂಡಿಯಿಂದ ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿದೆ. ಜೊತೆಗೆ ಈ ರಸ್ತೆಯಲ್ಲಿ ದೊಡ್ಡ ವಾಹನಗಳು ಬಂದರೆ ಟ್ರಾಫಿಕ್ ಜಾಮ್ ಆಗುತ್ತದೆ. ಇನ್ನು ರಾತ್ರಿ ವೇಳೆ ಈ ಗುಂಡಿ ಕಾಣದೆ ಬಿದ್ದು ಏನಾದರೂ ಪ್ರಾಣಾಪಾಯ ಆಗುವ ಮುನ್ನ ಗುಂಡಿಯನ್ನ ಸರಿಪಡಿಸಬೇಕು. ಆದರೆ ಇದಕ್ಕೆ ಸಂಬಂಧಪಟ್ಟ ಪಾಲಿಕೆ ಸದಸ್ಯರ ವೀರೇಶ್ ಪೈಲ್ವಾನ್ ಗುಂಡಿ ರಿಪೇರಿಗೆ ಸ್ಪಂದಿಸದೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಹೋರಾಟಗಾರರು ಆಕ್ರೋಶ ಹೊರಹಾಕಿದರು. ಇವತ್ತು ನಿಟ್ಟುವಳ್ಳಿಯಲ್ಲಿ ಇದು ದೇವಸ್ಥಾನ, ದುರ್ಗಾಂಬಿಕಾ ದೇವಸ್ಥಾನದ ಮುಂದೆ ಹೈಟೆಕ್ ಹಾಸ್ಪಿಟ್ಲಿಗೆ ಹೋಗುವಂಥ ರಸ್ತೆ ಇದು. ಇವತ್ತು ಮೇನ್ ರಸ್ತೆ ಇದೆ. ಇಲ್ಲಿ ಸಾವಿರಾರು ಜನ ಅಡ್ಡಾಡುವಂಥ ರಸ್ತೆ ಇದು. ಈಗ ಗುಂಡಿ ಬಿದ್ದು 1 ತಿಂಗಳಾದರೂ ಈ ಕಡೆ ನಗರ ಪಾಲಿಕೆ ಸದಸ್ಯರಾಗಲಿ, ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಇದೇ ರಸ್ತೆಯಲ್ಲಿ ಅಡ್ಡಾಡಿದ್ರು ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸಿಲ್ಲ. ಸಾವು ನೋವು ಆಗೋದಕ್ಕಿಂತ ಮುಂಚೆ ಮಹಾನಗರ ಪಾಲಿಕೆ ಸದಸ್ಯರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇಲ್ಲಿ ಸಾವು ನೋವು ಆಗೋದಕ್ಕಿಂತ ಮುಂಚೆ ಈ ಕಡೆ ಗಮನ ಹರಿಸಿ ಗುಂಡಿ ಪಡಿಸುವಲ್ಲಿ ತಾವು ಸಹಕಾರ ನೀಡಬೇಕಂತ ಮತ್ತೊಮ್ಮೆ ಕೇಳ್ತದೆ. ಆಮೇಲೆ ಇದು ಏನಾಗಿದೆ ಅಂದರೆ ರಾತ್ರಿ ಹೊತ್ತು ಇಲ್ಲಿ ಲೈಟ್ ಇಲ್ಲ, ರಾತ್ರಿ ಗುಂಡಿನ ಕಾಣಲ್ಲ. ಯಾರು ಸ್ವಲ್ಪ ಏನಾರು ಮಾಡ್ಕೊಂಬಂದ್ರೆ ಜೀವ ಹೋಗುವಂಥ ಸಮಸ್ಯೆ ಇದೆ. ಇದು ಆದಷ್ಟು ಬೇಗ ಮಹಾನಗರ ಪಾಲಿಕೆ ಈ ಕಡೆ ಗಮನ ಹರಿಸಿ ಈ ಗುಂಡಿ ಮುಚ್ಚುವಂಥ ಕೆಲಸ ಮಾಡಲಿ ಅಂತ ನಾನು ಈ ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ಗುಂಡಿ ಬಿದ್ದಿರೋದ್ರಿಂದ
ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಗಾಡಿಗಳು ಟ್ರಾಫಿಕ್ಗಳು ಓಡಾಡೋ ಭಾಳ ತೊಂದರೆ ಆಗ್ತಾಯಿದೆ. ಸ್ಕೂಲು ಮಕ್ಕಳಿಗೆ ಹೋಗೋಕ್ಕೂ ತೊಂದರೆ ಆಗ್ತಾಯಿದೆ. ಗುಂಡಿಗಳು ಭಾಳ ಗುಂಡಿ ಬಿದ್ದಿದೆ. ಅದನ್ನು ನೀವು ಮಹಾನಗರ ಪಾಲಿಕೆ 33ನೇ ವಾರ್ಡಿನ ವೀರೇಶ್ವರ್ ಅವರು ಬಂದು ಇಲ್ಲಿ ಪರಿಶೀಲನೆ ನೋಡಿ ಇದನ್ನು ಸರಿಪಡಿಸಬೇಕಾಗಿ ವಿನಂತಿ. ಆತಂತೂ ಇಲ್ಲಿ ಬರ್ತಾನೆ ಇಲ್ಲ, ಈ ವಾರ್ಡಿಗೆ ನೋಡ್ತಾನೆ ಇಲ್ಲ. ದಯವಿಟ್ಟು ಬಂದು ಈ ಗುಂಡಿಗಳನ್ನು ನೋಡಿ ಸರಿಪಡಿಸಬೇಕಾಗಿ ವಿನಂತಿ. ಒಟ್ಟಿನಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಆಳವಾದ ಗುಂಡಿಯಿಂದ ಪ್ರತಿನಿತ್ಯ ಇದೇ ರಸ್ತೆ ಮಾರ್ಗವಾಗಿ ಪ್ರಯಾಣಿಸುವ ಪ್ರಯಾಣಿಕರು ಜೀವ ಭಯದಲ್ಲೇ ಓಡಾಡುತ್ತಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡಲು ಮುಂದಾಗುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.